ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋ ಮಾತನ್ನೆಲ್ಲ ನನ್ನ ಹೃದಯ ಹೇಳಬೇಕು ಅಂತ ಬಯಸ್ತಾ ಇದೆ. ನೀವೊಂದ್ಸಲ ಕೇಳಿಸ್ಕೊಳ್ಳಿ. ಈ ಹೃದಯದ ಮಾತು ಕೇಳಿಸ್ಕೊಂಡ್ರ ಭೈರವಿ ಅವರೇ? ನೋಡು, ಫಸ್ಟ್ ನೈಟ್ ದಿನ ಈ ರೀತಿ ಸಂಕೋಚ ಪಡೋದು, ಭಯ ಆಗೋದು ಇದೆಲ್ಲ ಸಹಜನೇ. ಹಾಗಂತ ಹೊರಗಡೆನೆ ಕೂತಿರೋದಕ್ಕಾಗತ್ತಾ? ಬಾ ನೀನು. ಅದು ಹಾಗಲ್ಲ. ಇನ್ನೊಂದು ಮಾತಾಡಂಗಿಲ್ಲ, ಬಾ ನನ್ ಜೊತೆ ಬಾ. ಅಕ್ಕ, ಬಾರ ಸುಮ್ನೆ. ಅಕ್ಕ 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 ಪ್ಲೀಸ್, ಅಕ್ಕ ಪ್ಲೀಸ್, ನೀನ್ ಸುಮ್ನೆ ಬಾರೆ. ಅಕ್ಕ ಪ್ಲೀಸ್, ಬೇಡ ಕಣೆ, ನಾನು ಹೇಳೋದ್ ಸ್ವಲ್ಪ ಕೇಳು. ನಾನು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ ಹೋಗ್ತೀನಿ, ಪ್ಲೀಸ್. ನನಗ್ ಗೊತ್ತು, ನೀನೇನ್ ಹೀಗೆ ಬಿಟ್ರೆ ಸಂಕೋಚದಲ್ಲೇ ರಾತ್ರಿ ಇಡೀ ಕಳೆದು ಬಿಡ್ತೀಯ. ಬಾ ನೀನು. ಭವಾನಿ, ಏನ್ ಮಾಡ್ತಾ ಇದೀಯ? ಬಾ ಅಥರ್ವ, ಸರಿಯಾದ ಸಮಯಕ್ಕೆ ಬಂದೆ ನೀನು. ಇವಳು ನೋಡು, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದು ಗಂಡನ ಹತ್ರ ಹೋಗೋದಕ್ ಸಂಕೋಚ ಪಡ್ತಾ ಇದ್ದಾಳೆ. ಇವತ್ತು ಇವಳ ಜೀವನದ ಪ್ರಮುಖವಾದ ದಿನ. ಭವಾನಿ, ನೀನೀಗ ಫೋರ್ಸ್ ಮಾಡಿದ್ರೆ ಹೇಗೆ? ಮೋಸ್ಟ್ಲಿ ಅವಳಿಗೆ ನಾಚಿಕೆ ಆಗಿರುತ್ತೋ ಏನೋ. ಇದು ತೀರಾ ಪರ್ಸನಲ್. ನಾವಿದನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಸೊ ಅವಳಿಗೆ ಯಾವಾಗ ಒಳಗಡೆ ಹೋಗ್ಬೇಕನ್ಸುತ್ತೋ ಆವಾಗಲೇ ಹೋಗ್ಲಿ. ನೀನು ಒತ್ತಾಯ ಮಾಡಿದ್ರೆ ಇನ್ನೂ ಅವಳಿಗೆ ಭಯ ಜಾಸ್ತಿ ಆಗುತ್ತೆ. ಹೌದಲ್ವಾ ಭವಾನಿ? ಸಿಂಧಿಗೆ ಸ್ಪೇಸ್ ಬೇಕು ಅನ್ಸುತ್ತೆ. ನೀನು ಜಾಸ್ತಿ ಒತ್ತಾಯ ಮಾಡಬೇಡ. ಸರಿ, ನಾನು ಬಲವಂತ ಮಾಡೋದಕ್ಕೆ ಹೋಗಲ್ಲ. ಹಾಗಂತ ನೀನು ತುಂಬ ತಡ ಮಾಡಬೇಡ. ಪ್ರೀತಿ ವಿಷಯದಲ್ಲಿ ತುಂಬ ತಡ ಮಾಡಿದಷ್ಟು ಕಷ್ಟಗಳೇ ಜಾಸ್ತಿ. ಭೈರವಿ, ಭವಾನಿ ಹೇಳ್ತಿರೋದು ಸರಿಯಾಗೇ ಇದೆ. ಗುಡ್ ಲಕ್ ಭವಾನಿ. ಯಾರಿಗೂ ಸತ್ಯ ಹೇಳೋ ಪರಿಸ್ಥಿತಿಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸನಿಹಕ್ಕೆ